ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜಾನ್ವರಿ 23ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಎಕಾನಮಿ ಅಟ್ ರಿಸ್ಕ್ ಫ್ರಮ್ ಮೂವ್ ಟು ಕ್ಲೀನ್ ಎನರ್ಜಿ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನರ್ಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗಿದೆ. ಯಾಕೆ ಆರ್ಟಿಕಲನ್ನು ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದರೆ, ಇವತ್ತು ಭಾರತ ಸಾಮಾನ್ಯವಾಗಿ ಇಡೀ ಜಗತ್ತೇ ಫಾಸಿಲ್ ಫ್ಯೂಯಲ್ಸ್ನ ಮೇಲೆ ಏನು ಡಿಪೆಂಡೆನ್ಸಿಯನ್ನು ಹೊಂದಿತ್ತು, ಇದರ ಕಡೆಯಿಂದ ಕ್ಲೀನ್ ಎನರ್ಜಿಯ ಕಡೆಗೆ, ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿಯ ಕಡೆಗೆ ಗಮನವನ್ನು ಹರಿಸ್ತಾ ಇದೆ. ಈ ಒಂದು ಟ್ರಾನ್ಸಿಷನಿಂಗ್ ಫೇಸ್ ಏನಿದೆ, ಈ ರೀತಿಯ ಬದಲಾವಣೆ ಏನಿದೆ, ಈ ಟ್ರಾನ್ಸಿಷನ್ ಅನ್ನುವಂಥದ್ದು ಭಾರತದ ಆರ್ಥಿಕತೆಯ ಮೇಲೆ, ಎಕಾನಮಿಯ ಮೇಲೆ ನೆಗೆಟಿವ್ ಇಂಪ್ಲಿಕೇಶನನ್ನು ಉಂಟು ಮಾಡುತ್ತೆ. ಇದರಿಂದಾಗಿ ಎಕಾನಮಿ ಅನ್ನುವಂಥದ್ದು ಇಟ್ ಈಸ್ ಅಟ್ ರಿಸ್ಕ್ ಅನ್ನುವಂಥದ್ದನ್ನು ಒಂದು ಅಧ್ಯಯನ ತಿಳಿಸ್ತಾ ಇದೆ. ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಚೇಂಜ್ ಜರ್ನಲ್ನಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಅಧ್ಯಯನ ಈ ಫ್ಯಾಕ್ಟನ್ನು ರಿವೀಲ್ ಮಾಡ್ತಾ ಇದೆ. ಅದರ ಕುರಿತಂತೆ ನಾವು ಚರ್ಚೆ ಮಾಡೋಣ. ಈ ಒಂದು ರಿಪೋರ್ಟ್ನಲ್ಲಿರ್ತಕ್ಕಂಥ ಕೀ ಹೈಲೈಟ್ಸ್ಗಳನ್ನು ನೋಡೋದೇ ಆದರೆ, ಇಂಡಿವಿಜುವಲ್ ಲೋನ್ಸ್ಗಳನ್ನು ಮತ್ತು ಬಾಂಡ್ಸ್ಗಳನ್ನು ಅನಲೈಸ್ ಮಾಡಲಾಗಿದೆ. ಇಂಡಿವಿಜುವಲ್ ಲೋನ್ಸ್ ಆ್ಯಂಡ್ ಬಾಂಡ್ಸ್ಗಳನ್ನು ಅನಲೈಸ್ ಮಾಡಿರೋ ಪ್ರಕಾರ ಏನು ತಿಳಿಯುತ್ತೆ ಅಂತ ಅಂದರೆ, ದೇ ಆರ್ ಎಕ್ಸ್ಪೋಸ್ ಟು ಸೆಕ್ಟರ್ ಡಿಪೆಂಡೆಂಟ್ ಆನ್ ಫಾಸಿಲ್ ಫ್ಯೂಯಲ್ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅನಾಲಿಸಿಸ್ ಆಫ್ ಇಂಡಿವಿಜುವಲ್ ಲೋನ್ಸ್ ಆ್ಯಂಡ್ ಬಾಂಡ್ಸ್ ಎಕ್ಸ್ಪೋಸ್ ಟು ಸೆಕ್ಟರ್ಸ್ ಡಿಪೆಂಡೆಂಟ್ ಆನ್ ಫಾಸಿಲ್ ಫ್ಯೂಯಲ್. ಈ ರಿಪೋರ್ಟ್ ರಿವೀಲ್ ಮಾಡೋ ಪ್ರಕಾರ 60% ಇವತ್ತು ಲೆಂಡಿಂಗನ್ನು ಏನು ನೀಡಲಾಗಿದೆ, ಇದು ಮೈನಿಂಗ್ ಸೆಕ್ಟರ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಟ್ರಾಕ್ಷನ್ಗೆ ಏನಿದೆ ಅದಕ್ಕೆ ಅಂತ ಹೇಳಿ 60% ಸಾಲವನ್ನು ನೀಡಲಾಗಿದೆ. ಯಾವಾಗ ನಾವು ಫಾಸಿಲ್ ಫ್ಯೂಯಲ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತೇವೆ, ಈ ಸೆಕ್ಟರು ಆದಾಯವನ್ನು ಗಳಿಸೋದಿಲ್ಲ, ನಮ್ಮ ಲೋನ್ಗಳು ವಾಪಸ್ಸು ರಿಕವರಿ ಆಗೋದಿಲ್ಲ, ಇದು ಸಮಸ್ಯೆ ಆಗುತ್ತೆ. ಹಾಗೆಯೇ 1/5 ಆಫ್ ದಿ ಮ್ಯಾನುಫ್ಯಾಕ್ಚರಿನ ಸೆಕ್ಟರಿನ ಡೆಪ್ತ್ ಅನ್ನುವಂಥದ್ದು ಏನಿದೆ, ಇದು ಪೆಟ್ರೋಲಿಯಂ ರಿಫೈನಿಂಗ್ ಮತ್ತು ರಿಲೇಟೆಡ್ ಇಂಡಸ್ಟ್ರೀಸ್ಗಳಿಂದಲೇ ಆಗಿರ್ತಕ್ಕಂಥದ್ದು. ಸೊ ಈ ಡೆಪ್ಟಿನ ರಿಕವರಿ ಹೇಗೆ? ಹಾಗೆಯೇ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅನ್ನುವಂಥದ್ದು ಬೈ ಫಾರ್ ದಿ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕಾರ್ಬನ್ ಎಮಿಷನ್ ಆಗಿದೆ. ಕಾರ್ಬನನ್ನು ಭಾರತದಲ್ಲಿ ಇವತ್ತು ಎಮಿಟ್ ಮಾಡ್ತಿರೋದ್ರಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಸೋರ್ಸಸ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೂಡ ಗುರುತಿಸ್ಕೊಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ 5.2% ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟಿನ ಭಾಗವನ್ನು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ನೇ ಪಡ್ಕೊಳ್ತಾ ಇದೆ. ಇದೆಲ್ಲ ಏನು ತೋರಿಸುತ್ತೆ ಅಂತ ಅಂದರೆ, ಒಂದು ವೇಳೆ ನಾವು ಫಾಸಿಲ್ ಫ್ಯೂಯಲ್ಸಿಂದ ದೂರ ಹೋಗ್ತಿದ್ದೇವೆ ಅಂತ ಅಂದರೆ, ಈ ರೀತಿ ಫಾಸಿಲ್ ಫ್ಯೂಯಲ್ಗೆ ರಿಲೇಟ್ ಆಗಿರ್ತಕ್ಕಂಥ ಈ ಎಲ್ಲ ಸಾಲಗಳನ್ನು ವಾಪಸ್ಸು ತೀರಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗೋದ್ರಿಂದಾಗಿ ನಮ್ಮ ಆರ್ಥಿಕತೆ ಅನ್ನುವಂಥದ್ದು ಒಂದಷ್ಟು ರಿಸ್ಕ್ಗಳನ್ನು, ನೆಗೆಟಿವ್ ಇಂಪ್ಲಿಕೇಶನ್ಸ್ಗಳನ್ನು ಕಾಣಬೇಕಾಗಿ ಬರುತ್ತೆ. ಹಾಗೆಯೇ ಶಾರ್ಟೇಜ್ ಆಫ್ ಎಕ್ಸ್ಪರ್ಟ್ಸ್ಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಟ್ರಾನ್ಸಿಷನ್ ಆಗುವಂಥ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ಗಳ ಒಂದಷ್ಟು ಅಭಿಪ್ರಾಯಗಳು, ಸೂಚನೆಗಳು ನಮಗೇನು ಬೇಕಾಗುತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಮತ್ತು ಎಕ್ಸ್ಪರ್ಟೈಸಿನ ಕೊರತೆ ಇದೆ ಅನ್ನುವಂಥದ್ದು ಕೂಡ ಈ ಅಧ್ಯಯನ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಹೈ ಕಾರ್ಬನ್ ಇಂಡಸ್ಟ್ರೀಸ್ ಅನ್ನುವಂಥದ್ದು ಲೆಸ್ ಫಿನಾನ್ಷಿಯಲ್ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಈ ರೀತಿಯ ಶಾಕ್ಸ್ ಅಥವಾ ಸ್ಟ್ರೆಸ್ಗಳು ಬಂದಾಗ ಅವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅವಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೈ ಕಾರ್ಬನ್ ಇಂಡಸ್ಟ್ರೀಸ್, ಉದಾಹರಣೆಗೆ ಪವರ್ ಜನ್ರೇಷನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಜನ್ರೇಷನ್, ಕೆಮಿಕಲ್ಸ್, ಐರನ್ ಆ್ಯಂಡ್ ಸ್ಟೀಲ್, ಏವಿಯೇಷನ್, ಇವೆಲ್ಲವೂ ಕೂಡ ಭಾರತದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ 10% ಡೆಪ್ಟನ್ನು ಪಡ್ಕೊಂಡಿವೆ. ಹವೆವರ್ ಈ ಇಂಡಸ್ಟ್ರೀಸ್ಗಳು ಹೆವಿಲಿ ಇಂಡೆಪ್ಟೆಡ್ ಆಗಿದ್ದರೂ ಕೂಡ ಇವು ಫಿನಾನ್ಷಿಯಲ್ ಕೆಪಾಸಿಟಿಯನ್ನು ಶಾಕ್ಸ್ ಆ್ಯಂಡ್ ಸ್ಟ್ರೆಸ್ಸಿಗೆ ನೋಡಿದಾಗ ಲೆಸ್ ಆಗಿ ಹೊಂದಿರುತ್ತೆ. ಹಾಗಾಗಿ ಫರ್ದರ್ ಇನ್ನಷ್ಟು ಫಿನಾನ್ಷಿಯಲ್ ಸೆಕ್ಟರ್ಗೆ ರಿಸ್ಕಿಗೆ ಒಳಪಡುವಂತೆ ಮಾಡುತ್ತೆ ಮತ್ತು ಫಿನಾನ್ಷಿಯಲ್ ಡಿಸಿಷನ್ಸ್ಗಳು ಈ ಒಂದು ಕಂಟ್ರಿಯನ್ನು ಮೋರ್ ಪಲ್ಯೂಟಿಂಗ್ ಆಗಿ, ಮೋರ್ ಎಕ್ಸ್ಪೆನ್ಸಿವ್ ಆಗಿ, ಎಕ್ಸ್ಪೆನ್ಸಿವ್ ಎನರ್ಜಿ ಸಪ್ಲೈಯನ್ನು ಮಾಡುವಂತೆ ಲಾಕ್ ಆಗ್ತಾ ಇರ್ತಕ್ಕಂಥದ್ದು. ಫಿನಾನ್ಷಿಯಲ್ ಡಿಸಿಷನ್ಸ್ ಆರ್ ಲಾಕಿಂಗ್ ದ ಕಂಟ್ರಿ ಇನ್ ಟು ಅ ಮೋರ್ ಪಲ್ಯೂಟಿಂಗ್, ಮೋರ್ ಎಕ್ಸ್ಪೆನ್ಸಿವ್ ಎನರ್ಜಿ ಸಪ್ಲೈ ಅಂತ ಈ ರಿಪೋರ್ಟ್ ನಮಗೆ ತಿಳಿಸ್ತಾ ಇದೆ. ಇವತ್ತು ಭಾರತದ ಎನರ್ಜಿ ಸಪ್ಲೈಸ್ಗಳನ್ನು ನೋಡಿದಾಗ ಪ್ರೈಮರಿ ಎನರ್ಜಿ ಸೋರ್ಸಸ್ನಲ್ಲಿ ಕೋಲ್ ಅನ್ನುವಂಥದ್ದು 44%, 70% ಪವರ್ ಕೆಪಾಸಿಟಿಯನ್ನು ಅಂದರೆ ಪವರನ್ನು ಪ್ರೊಡ್ಯೂಸ್ ಮಾಡುವಂಥದ್ರ ವಿಚಾರದಲ್ಲೂ ಕೋಲ್ ಅನ್ನುವಂಥದ್ದು ಇನ್ವಾಲ್ವ್ಮೆಂಟನ್ನು ತೋರಿಸುತ್ತೆ. ಕಂಟ್ರಿಯ ಕೋಲ್ ಫೈರ್ಡ್ ಪವರ್ ಪ್ಲ್ಯಾಂಟ್ಸ್ ಅನ್ನುವಂಥದ್ದು ಆ್ಯಾವ್ರೇಜ್ ಏಜ್ ಆಫ್ 13 ಇಯರ್ಸನ್ನು ಹೊಂದಿವೆ. ಇಂಡಿಯಾ 91,000 ಮೆಗಾವ್ಯಾಟ್ಸ್ಗಳಷ್ಟು ನ್ಯೂ ಪ್ರಪೋಸ್ಡ್ ಕೋಲ್ ಕೆಪಾಸಿಟಿಯನ್ನು ವರ್ಕ್ಸ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಚೈನಾಗೆ ಕಂಪೇರ್ ಮಾಡಿದ್ರೆ ಚೈನಾ ಮೊದಲ ಸ್ಥಾನ, ಜಗತ್ತಿನಲ್ಲೇ 2ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. 2022ರಲ್ಲಿ ಹೊರಬಂದಿರತಕ್ಕಂಥ ಡ್ರಾಫ್ಟ್ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪ್ಲ್ಯಾನ್ನ ಪ್ರಕಾರ 50% ಕೋಲ್ ಏನು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಬಳಸ್ತೇವೆ, ಈ ಒಂದು ಬಳಕೆ ಅನ್ನುವಂಥದ್ದು 50% ಆಗುತ್ತೆ 2030ಕ್ಕೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅಂದರೆ ಅಷ್ಟನ್ನಾದರೂ ಕೂಡ ನಾವು ಇನ್ನೂ ಕೂಡ ಬಳಸ್ಕೊಳ್ತಾ ಹೋಗ್ತೇವಲ್ಲ. ಈ ಒಂದು ಡಿಪೆಂಡೆನ್ಸಿ ಅನ್ನುವಂಥದ್ದು ಒಂದು ರೀತಿಯಾಗಿ ಎನ್ವಿರಾನ್ಮೆಂಟ್ಗೆ ಪ್ರಾಬ್ಲಮ್ ಮಾಡುತ್ತೆ. ಬಟ್ ಟ್ರಾನ್ಸಿಷನನ್ನು ಪಡ್ಕೊಳ್ತೀವಿ ಅಂತ ಅಂದರೆ ಅದು ನಮ್ಮ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗುವಂಥದ್ದು.
ಒಟ್ಟಾರೆಯಾಗಿ ಟ್ರೆಮೆಂಡಸ್ ಆಪರ್ಚುನಿಟಿ ಅನ್ನುವಂಥದ್ದು ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಇದೆ. ರಿಲೇಟಿವ್ಲಿ ಕ್ವಿಕ್ಕರ್ ಆಗಿ ಕೆಪಾಸಿಟೀಸ್ಗಳನ್ನು ರ್ಯಾಂಪ್ ಅಪ್ ಮಾಡಬೇಕಾದಂಥ ಅವಶ್ಯಕತೆ ಇರತಕ್ಕಂಥದ್ದು. 2021ರಲ್ಲಿ PM ಮೋದಿ ಅವರು ಇಂಡಿಯಾ 2070 ವೇಳೆಗೆ ನೆಟ್ ಝೀರೋ ಕಮಿಟ್ಮೆಂಟನ್ನು ಅಚೀವ್ ಮಾಡುತ್ತೆ ಅಂತ ಹೇಳಿ ತಿಳಿಸಿದರು. ನೆಟ್ ಝೀರೋ ಎಮಿಷನ್ಸ್ ಅನ್ನುವಂಥ ಒಂದು ಕಮಿಟ್ಮೆಂಟ್. ಹಾಗೆಯೇ ಇಂಡಿಯಾ ತನ್ನ ಪ್ಲ್ಯಾನ್ಸ್ಗಳನ್ನು ಕೂಡ ತಿಳಿಸಿತ್ತು. ಎಲೆಕ್ಟ್ರಿಸಿಟಿ ನೀಡ್ಸ್ ಏನಿದೆ ಭಾರತದ್ದು ಅದರ ನೀಡ್ಸ್ಗಳನ್ನು 2030 ವೇಳೆಗೆ ನಾನ್ ಫಾಸಿಲ್ ಫ್ಯೂಯಲ್ಸ್ಗಳಿಂದ 50% ನಾವು ರೀಚ್ ಮಾಡ್ತೇವೆ. ಅಂದರೆ ಇಡೀ ಭಾರತದಲ್ಲಿ ಬೇಕಾಗಿರ್ತಕ್ಕಂಥ ಅವಶ್ಯವಿರ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನು ಈಗ ಏನು ಜನರೇಟ್ ಮಾಡ್ತಿರ್ತಕ್ಕಂಥ ಫಾಸಿಲ್ ಸೋರ್ಸಸ್ಗಳು, ನಾನ್ ಫಾಸಿಲ್ ಸೋರ್ಸಸ್ಗಳಿದೆ. ಹಾಗೆ ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸಸ್ಗಳಿಂದ ಅರ್ಧದಷ್ಟು ನಮ್ಮ ನೀಡಿರ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನು 2030 ವೇಳೆಗೆ ಪ್ರೊಡ್ಯೂಸ್ ಮಾಡುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಗುರಿ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿ ನಾವೇನು ಶಿಫ್ಟನ್ನು ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿಯ ಕಡೆ ಮಾಡ್ತಿದ್ದೇವೆ, ಇದು ನಮ್ಮ ಎಕಾನಮಿಯ ಮೇಲೆ ನೆಗೆಟಿವ್ ಇಂಪ್ಲಿಕೇಶನ್ಸ್ಗಳನ್ನು ಹೊಂದಿದೆ ಅಂತ ಹೇಳಿ ಈಗ ಒಂದು ಜರ್ನಲ್ನಲ್ಲಿನ ಒಂದು ಪಬ್ಲಿಕೇಶನ್ ಅಥವಾ ಸ್ಟಡಿ ಅನ್ನುವಂಥದ್ದು ತಿಳಿಸ್ತಾ ಇದೆ. ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಚೇಂಜ್ ಜರ್ನಲ್ನಲ್ಲಿ ಒಂದು ಅಧ್ಯಯನ ಈ ರೀತಿ ಮಾಹಿತಿಯನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಪ್ರೆಸಿಡೆಂಟ್ ಟು ಗಿವ್ ಅವೇ PM's ನ್ಯಾಷನಲ್ ಅವಾರ್ಡ್ ಫಾರ್ ಚಿಲ್ಡ್ರನ್. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರನ ಪ್ರೆಸಿಡೆಂಟ್ ಅವರು ಕನ್ಫರ್ ಮಾಡೋದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಥವಾ KPSCಯ ಯಾವುದೇ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಒಂದು ಮಾಹಿತಿ ಇದಾಗಿರುತ್ತೆ. ಭಾರತದ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2023 ಸಾಲಿನ ಈ ಒಂದು ಪ್ರಶಸ್ತಿಯನ್ನು 11 ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಈ ಸೆರೆಮನಿ ಇವತ್ತು ಅಂದರೆ January 23 ಜರುಗ್ತಾ ಇರತಕ್ಕಂಥದ್ದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದನ್ನು 2 ಕ್ಯಾಟಗರೀಸ್ಗಳಲ್ಲಿ ನೀಡಲಾಗುತ್ತೆ. ಒಂದು ಬಾಲ ಶಕ್ತಿ ಪುರಸ್ಕಾರ ಅನ್ನುವಂಥದ್ದು, ಬಾಲ್ ಶಕ್ತಿ ಪುರಸ್ಕಾರ, ಮತ್ತೊಂದು ಬಾಲ ಕಲ್ಯಾಣ್ ಪುರಸ್ಕಾರ ಅನ್ನುವಂಥದ್ದು. ಈ ರೀತಿ 2 ಕ್ಯಾಟಗರೀಸ್ಗಳಲ್ಲಿ ನೀಡಲಾಗುತ್ತೆ. ಬಾಲಶಕ್ತಿ ಪುರಸ್ಕಾರನ ಎಕ್ಸೆಪ್ಷನಲ್ ಅಚೀವ್ಮೆಂಟ್ಸ್ಗಳನ್ನು ಯಾರು ಮಕ್ಕಳು ಇನೋವೇಷನ್ಸ್, ಸ್ಕಾಲರ್ಸ್ಟಿಕ್ ಅಚೀವ್ಮೆಂಟ್ಸ್, ಸೋಷಿಯಲ್ ಸರ್ವೀಸ್, ಆರ್ಟ್ ಆ್ಯಂಡ್ ಕಲ್ಚರ್, ಸ್ಪೋರ್ಟ್ಸ್ ಆ್ಯಂಡ್ ಬ್ರೇವರಿಯಲ್ಲಿ ಪಡ್ಕೊಂಡಿರ್ತಾರೆ ಅಂಥ ಮಕ್ಕಳಿಗೆ ನೀಡಲಾಗುತ್ತೆ. ಎಲಿಜಿಬಲ್ ಕ್ರೈಟೀರಿಯಾ ಏನು ಅಂತ ಅಂದರೆ, ಯಾವುದೇ ಭಾರತೀಯ ನಾಗರಿಕರಾಗಿರ್ತಕ್ಕಂಥ 5ರಿಂದ 18 ವರ್ಷದ ವಯಸ್ಸಿನಲ್ಲಿರ್ತಕ್ಕಂಥ ಯಾವುದೇ ಮಗು ಇದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಮತ್ತು ಈ ಇನೋವೇಷನ್, ಸ್ಕಾಲರ್ಸ್ಟಿಕ್ ಅಚೀವ್ಮೆಂಟ್ಸ್ ಅಥವಾ ಸಮಾಜ ಸುಧಾರಣೆಯಲ್ಲಿ ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಅಥವಾ ಸ್ಪೋರ್ಟ್ಸ್ ಅಥವಾ ಬ್ರೇವರಿಯಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿರಬೇಕಾಗತ್ತೆ. 1 ಲಕ್ಷ ರೂಪಾಯಿಗಳ ಒಂದು ಕ್ಯಾಶ್, ಹಾಗೆ 10,000 ರೂಪಾಯಿ ವರ್ತಿನ ಬುಕ್ ವೋಚರ್ಸ್ ಮತ್ತು ಸರ್ಟಿಫಿಕೇಟ್ ಮತ್ತು ಸಿಟೇಷನನ್ನು ಇದು ಹೊಂದಿರುತ್ತೆ. 1996ರಲ್ಲಿ ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು. ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಫಾರ್ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಅನ್ನುವಂಥ ಹೆಸರನ್ನು ಇದು ಹೊಂದಿತ್ತು. ಆದರೆ 2018ರಲ್ಲಿ ಇದರ ಹೆಸರನ್ನು ಬಾಲ್ ಶಕ್ತಿ ಪುರಸ್ಕಾರ ಅಂಥೇಳಿ ಮರುನಾಮಕರಣ ಮಾಡಲಾಗಿದೆ. ಅದೇ ರೀತಿ ಮತ್ತೊಂದು ಪ್ರಶಸ್ತಿ ಬಾಲ ಕಲ್ಯಾಣ್ ಪುರಸ್ಕಾರ ಅನ್ನುವಂಥದ್ದು. ಇದನ್ನು ಇಂಡಿವಿಜುವಲ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ಗಳಿಗಿಬ್ಬರಿಗೂ ಕೂಡ ನೀಡಲಾಗುತ್ತೆ. ಯಾರು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನನ್ನು ಮಕ್ಕಳ ಅಭಿವೃದ್ಧಿಯ ಒಂದು ಫೀಲ್ಡ್ನಲ್ಲಿ ಮಾಡಿರ್ತಾರೆ, ಮಕ್ಕಳಿಗಾಗಿ ಮಾಡಿರ್ತಾರೆ ಮತ್ತು ಮಕ್ಕಳನ್ನು ಕಾಪಾಡಲಿಕ್ಕೆ, ಚೈಲ್ಡ್ ಪ್ರೊಟೆಕ್ಷನ್ಗೆ ಮತ್ತು ಮಕ್ಕಳ ಸುಧಾರಣೆಗೆ, ಚೈಲ್ಡ್ ವೆಲ್ಫೇರ್ಗೆ ಅಂತ ಹೇಳಿ ಮಾಡಿರ್ತಾರೆ, ಇಂಥ ಸಂಸ್ಥೆಗಳಿಗೆ ಅಥವಾ ಇಂಡಿವಿಜುವಲ್ಸ್ಗಳಿಗೆ ನೀಡುವಂಥದ್ದು. ಬಾಲಶಕ್ತಿ ಮಕ್ಕಳಿಗೆ ನೀಡ್ತಾರೆ, ಬಾಲ ಕಲ್ಯಾಣ ಮಕ್ಕಳ ಅಭಿವೃದ್ಧಿಗಾಗಿ ದಣಿದಿರ್ತಕ್ಕಂಥ ಸಂಸ್ಥೆ ಅಥವಾ ದೊಡ್ಡವರಿಗೆ ನೀಡುವಂಥದ್ದು. ಬಾಲ ಕಲ್ಯಾಣ ಪುರಸ್ಕಾರವನ್ನು ಭಾರತೀಯ ನಾಗರಿಕರಾಗಿ 18 ವರ್ಷ ವಯಸ್ಸನ್ನು ಅಟೈನ್ ಮಾಡಿರ್ತಕ್ಕಂಥವರಿಗೆ ನೀಡ್ತಾರೆ. 7 ವರ್ಷ ಅಥವಾ 7 ವರ್ಷಕ್ಕೂ ಹೆಚ್ಚಿನ ಅವಧಿಗೆ ಅವರು ಮಕ್ಕಳಿಗಾಗಿ ಕಾಸ್ ಆಫ್ ಚಿಲ್ಡ್ರನ್ಗೆ ಅಂತ ಹೇಳಿ ವರ್ಕ್ ಮಾಡಿರಬೇಕಾಗತ್ತೆ. ಅಂಥ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಅವರಾಗಿರ್ಬೋದು. ಇನ್ಸ್ಟಿಟ್ಯೂಷನ್ ಚೈಲ್ಡ್ ವೆಲ್ಫೇರ್ಗೆ ಅಂತ ಹೇಳಿ 10 ವರ್ಷಗಳ ಕಾಲ ಕನ್ಸಿಸ್ಟೆಂಟಾಗಿ ಆ ಫೀಲ್ಡ್ನಲ್ಲಿ ವರ್ಕ್ ಮಾಡಿರಬೇಕು. ಇದರ ಅವಾರ್ಡನ್ನು ನೋಡಿದ್ರೆ 1 ಲಕ್ಷ ಅಥವಾ ಇನ್ಸ್ಟಿಟ್ಯೂಷನ್ ಆಗಿದ್ದರೆ 5 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತೆ. 1979ರಲ್ಲಿ ಇದು ಪ್ರಾರಂಭ ಆಯಿತು. ನ್ಯಾಷನಲ್ ಚೈಲ್ಡ್ ವೆಲ್ಫೇರ್ ಅವಾರ್ಡ್ಸ್ ಅಂತ ಹೇಳಿ 2018ರಲ್ಲಿ ಇದನ್ನು ಬಾಲ ಕಲ್ಯಾಣ್ ಪುರಸ್ಕಾರ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಮುಂದಿನ ಆರ್ಟಿಕಲ್, ಅ ಲೆಸನ್ ಫ್ರಮ್ ಚೈನಾ ಆನ್ ಗಿಗ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ರೈಟ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಗೌರ್ಮೆಂಟ್ ಪಾಲಿಸೀಸ್ನ ಅಡಿಯಲ್ಲಿ, ಹಾಗೆಯೇ ಪತ್ರಿಕೆ 1ರ ಅಡಿಯಲ್ಲಿ ಕೂಡ ವಲ್ನರಬಲ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಸೆಪ್ಟೆಂಬರ್ 20, 2021ರಲ್ಲಿ ಇಂಡಿಯನ್ ಫೆಡರೇಷನ್ ಆಫ್ ಆ್ಯಪ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆನ್ ಬಿಹಾಫ್ ಆಫ್ ದಿ ಗಿಗ್ ವರ್ಕರ್ಸ್ಗಳ ಬಿಹಾಫ್ನಲ್ಲಿ ಒಂದು PIL ಅನ್ನು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಿತ್ತು. ಈ ಪಿಟಿಷನ್ ಅನ್ನುವಂಥದ್ದು ಸೋಷಿಯಲ್ ಸೆಕ್ಯುರಿಟಿ ಬೆನಿಫಿಟ್ಸ್ಗಳನ್ನು ಭಾರತದಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಗಿಗ್ ಎಕಾನಮಿ ವರ್ಕರ್ಸ್ಗಳು, ಮುಖ್ಯವಾಗಿ ಫುಡ್ ಡೆಲಿವರಿ ಪ್ಲ್ಯಾಟ್ಫಾರ್ಮ್ಸ್ಗಳಾದಂಥ ಝೊಮ್ಯಾಟೊ,
ಸ್ವಿಗ್ಗಿ ಅಂತ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿರ್ತಕ್ಕಂಥ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಟ್ಯಾಕ್ಸಿಯ ಅಗ್ರಿಗೇಟರ್ ಆ್ಯಪ್ಸ್ ಅಥವಾ ಓಲಾ, ಊಬರ್ನಂಥ ಆ್ಯಪ್ಸ್ಗಳಲ್ಲಿ ಇರ್ತಕ್ಕಂಥ ವರ್ಕರ್ಸ್ ಆಗಿರ್ಬೋದು. ಈ ರೀತಿಯ ಗಿಗ್ ಎಕಾನಮಿ ವರ್ಕರ್ಸ್ಗಳಿಗೂ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಈ PIL ಅನ್ನುವಂಥದ್ದು ಕೇಳಿತ್ತು. ಇದರ ಹಿನ್ನೆಲೆಯಲ್ಲಿ ಗಿಗ್ ಎಕಾನಮಿ ಅಂದ್ರೇನು, ಗಿಗ್ ವರ್ಕರ್ಸ್ ಅಂದ್ರೇನು ಮತ್ತು ಚೀನಾದಿಂದ ನಾವೇನೆಲ್ಲ ಪಾಠಗಳನ್ನು ಕಲಿಬೇಕಾಗಿದೆ, ಇಲ್ಲಿ ಇರ್ತಕ್ಕಂಥ ಇಶ್ಯೂಸ್ಗಳೇನು, ಇದರ ಬಗ್ಗೆ ಮತ್ತು ಭಾರತದ ಗಿಗ್ ಎಕಾನಮಿಯ ಸೈಜ್ ಹೇಗಿದೆ ಈಗ, ಇದೆಲ್ಲದರ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಗಿಗ್ ಎಕಾನಮಿ ಅನ್ನುವಂಥದ್ದು ಒಂದು ಫ್ರೀ ಮಾರ್ಕೆಟ್ ಸಿಸ್ಟಮ್ ಆಗಿದ್ದು, ಇಲ್ಲಿ ಸಂಸ್ಥೆಗಳು ಕಾಂಟ್ರಾಕ್ಟ್ ವರ್ಕರ್ಸ್ನ ರೀತಿಯಲ್ಲಿ ಅಥವಾ ಗಂಟೆ ಆಧಾರಿತ, ದಿನ ಆಧಾರಿತವಾಗಿ ಅವರಿಗೆ ಅವಶ್ಯಕವಿದ್ದಂಥ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಎಂಗೇಜ್ಮೆಂಟ್ಸ್ಗಳಿಗೆ ಅಂತ ಹೇಳಿ ಒಂದಷ್ಟು ಅಗ್ರಿಮೆಂಟ್ಸ್ಗಳ ಮುಖಾಂತರವಾಗಿ ತನಗೆ ಹೈಯರ್ ಮಾಡುತ್ತೆ ಎಂಪ್ಲಾಯೀಸ್ಗಳನ್ನು. ಎಂಪ್ಲಾಯೀಸ್ ಅಂತ ಕರೆಸ್ಕೊಳ್ಳೋದಕ್ಕಿಂತ ಅವರು ಫ್ರೀಲಾನ್ಸಿಂಗ್ ವರ್ಕರ್ಸ್ನ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. ಮುಖ್ಯವಾಗಿ ಭಾರತದಲ್ಲಿ ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೋದಂಥ ಸ್ಟಾರ್ಟಪ್ಸ್ಗಳು ಏನು ಬಂತು, ಇವು ಭಾರತದಲ್ಲಿ ಗಿಗ್ ಎಕಾನಮಿಗೆ ಮೇನ್ ಸೋರ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಗಿಗ್ ವರ್ಕರ್ ಅಂದ್ರೇನು ಅಂತ ಅಂದರೆ, ಭಾರತದ 2020ರ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳಿ ಸೋಷಿಯಲ್ ಸೆಕ್ಯೂರಿಟಿಯ ಮೇಲೆ ಬಂದಂಥ ಕೋಡ್ ಅನ್ನುವಂಥದ್ದು ಗಿಗ್ ವರ್ಕರನ್ನು ಈ ರೀತಿ ಡಿಫೈನ್ ಮಾಡುತ್ತೆ. ಗಿಗ್ ವರ್ಕರ್ ಇಸ್ ಅ ಪರ್ಸನ್ ಹೂ ಪರ್ಫಾರ್ಮ್ಸ್ ವರ್ಕ್ ಆರ್ ಪಾರ್ಟಿಸಿಪೇಟ್ಸ್ ಇನ್ ವರ್ಕ್ ಅರೇಂಜ್ಮೆಂಟ್ಸ್ and earns from such activities outside of the traditional employer-employee relationship. ಸಾಮಾನ್ಯವಾಗಿ ನಾವೇನು ಕಾರ್ಮಿಕ ಮತ್ತು ಅದರ ಮಾಲೀಕ ಅಥವಾ ಆ ಕೆಲಸವನ್ನು ನೀಡುವಂಥವನೇನು ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ನಡುವಿನ ಸಂಬಂಧವನ್ನು ನೋಡುವಂಥ ಒಂದು ಟ್ರೆಡಿಷನಲ್ ಮೆಥಡನ್ನು ಕಾಣ್ತೇವೆ ವರ್ಕ್ ಎನ್ವಿರಾನ್ಮೆಂಟ್ ಅಂದಾಗ. ಅದರಿಂದ ಆಚೆ ಇದ್ದು ತನಗೆ ಕೆಲವೊಂದು ವರ್ಕ್ಗಳು ಅಸೈನ್ ಆಗಿರುತ್ತೆ, ಆ ಆ್ಯಕ್ಟಿವಿಟೀಸ್ಗಳನ್ನು, ಆ ಅರೇಂಜ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡಿ ಆತ ಅರ್ನ್ ಮಾಡ್ತಾನೆ. ಅದನ್ನು ಈ ರೀತಿಯ ಒಂದು ಎಂಪ್ಲಾಯ್ಮೆಂಟನ್ನು ಗಿಗ್ ಎಂಪ್ಲಾಯ್ಮೆಂಟ್ ಅಂತೇವೆ, ಗಿಗ್ ವರ್ಕರ್ ಅಂತ ಕರಿತೇವೆ. ಈ ರೀತಿ ಕಾರ್ಯ ಮಾಡುವವರನ್ನು ಇವರು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್ಗಳಾಗಿರ್ತಾರೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ವರ್ಕ್ನ ಮೇಲೆ ಅಥವಾ ಕಾಂಟ್ರಾಕ್ಟ್ ಫರ್ಮ್ ವರ್ಕರ್ಸ್ ಆಗಿರ್ತಾರೆ, ಆನ್ ಕಾಲ್ ವರ್ಕರ್ಸ್ ಅಥವಾ ಟೆಂಪ್ರರಿ ವರ್ಕರ್ಸ್ ಅಂತ ಕೂಡ ಇವರನ್ನು ಕರೆಯುವಂಥದ್ದು. ಹಾಗಾದರೆ ಸೈಜ್ ಆಫ್ ಗಿಗ್ ಎಕಾನಮಿ ಭಾರತದಲ್ಲಿ ಹೇಗಿದೆ ಅಂತ ಅಂದರೆ, ನೀತಿ ಆಯೋಗದ ಒಂದು ಅಧ್ಯಯನ ತಿಳಿಸುತ್ತೆ, ಇಂಡಿಯಾಸ್ ಬೂಮಿಂಗ್ ಗಿಗ್ ಅಂಡ್ ಪ್ಲ್ಯಾಟ್ಫಾರ್ಮ್ ಎಕಾನಮಿ ಅನ್ನುವಂಥದ್ದು 47% ಆಫ್ ದಿ ಗಿಗ್ ವರ್ಕ್ ಅನ್ನುವಂಥದ್ದು ಮೀಡಿಯಂ ಸ್ಕಿಲ್ಡ್ ಜಾಬ್ಸ್ಗಳಲ್ಲಿದೆ. ಅಬೌಟ್ 22% ಅನ್ನುವಂಥದ್ದು ಹೈ ಸ್ಕಿಲ್ಡ್ನಲ್ಲಿ, 31% ಲೋ ಸ್ಕಿಲ್ಡ್ ಜಾಬ್ಸ್ಗಳಲ್ಲಿ ಇವತ್ತು ಗಿಗ್ ಎಕಾನಮಿಯನ್ನು ಕಾಣಬಹುದು. ಈ ಫಿಗರ್ಸ್ಗಳು ಕ್ಲಿಯರ್ಲಿ ತೋರಿಸುತ್ತೆ ಗಿಗ್ ಎಕಾನಮಿ ಅಥವಾ ಗಿಗ್ ವರ್ಕಿಂಗ್ ಕಮ್ಯುನಿಟಿ ಅನ್ನುವಂಥದ್ದು ಭಾರತದ ಆರ್ಥಿಕತೆಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ. ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ BCG ಇಂಡಿಕೇಟ್ ಮಾಡಿದೆ, ಗಿಗ್ ಎಕಾನಮಿಯಲ್ಲಿ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಹೈಯರ್ ಆಗಿದೆ ವರ್ಸಸ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳಿ. ಮೋಸ್ಟ್ ಆಫ್ ದೀಸ್ ಜಾಬ್ಸ್ ಅನ್ನುವಂಥದ್ದು ಲೋಯರ್ ಇನ್ಕಮ್ ಜಾಬ್ ಟೈಪ್ಸ್ಗಳಲ್ಲಿ, ಮುಖ್ಯವಾಗಿ ಡೆಲಿವರೀಸ್, ರೈಡ್ ಶೇರಿಂಗ್, ಮೈಕ್ರೋಟಾಸ್ಕ್, ಕೇರ್ ಮತ್ತು ವೆಲ್ನೆಸ್ನಲ್ಲಿ ಹೆಚ್ಚಿನದಾಗಿ ಕಾಣಬಹುದಾಗಿದೆ. ಈ ಅಧ್ಯಯನಗಳು 2020-21ರ ಒಂದು ಎಸ್ಟಿಮೇಟ್ನ ಪ್ರಕಾರ 77 ಲಕ್ಷ ವರ್ಕರ್ಸ್ಗಳು ಗಿಗ್ ಎಕಾನಮಿಯಲ್ಲಿ ಎಂಗೇಜ್ ಆಗಿದೆ ಅಂತ ತೋರಿಸ್ತಾ ಇತ್ತು ಭಾರತದಲ್ಲಿ. ಗಿಗ್ ವರ್ಕ್ಫೋರ್ಸ್ ಅನ್ನುವಂಥದ್ದು 2.35 ಕೋಟಿಯವರೆಗೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು 2029-30ರ ಅವಧಿಗೆ ಅಂತ ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ ಒಂದಷ್ಟು ಅಧ್ಯಯನಗಳ ಪ್ರಕಾರ. ಗಿಗ್ ಎಕಾನಮಿಯಲ್ಲಿ ವರ್ಕ್ ಮಾಡುವಂಥವರ ಆ್ಯಾವ್ರೇಜ್ ಏಜನ್ನು 27 ಅಂತ ಹೇಳಿ ಈಗ ಕನ್ಸಿಡರ್ ಮಾಡಲಾಗ್ತಾ ಇದೆ ಮತ್ತು ಅವರ ಆ್ಯಾವ್ರೇಜ್ ಮಂತ್ಲಿ ಇನ್ಕಮ್ 18,000 ಅಂತ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ಇದರ 71% ಮಂದಿ ಆ ಒಂದು ಕುಟುಂಬದ ಓನ್ಲಿ ಅಥವಾ ಸೋಲ್ ಬ್ರೆಡ್ ವಿನ್ನರ್ಸ್ ಆಗಿರ್ತಾರೆ. ಅಡಿಷ್ನಲಿ ಗಿಗ್ ವರ್ಕರ್ಸ್ಗಳು ಆ್ಯಾವ್ರೇಜ್ ಹೌಸ್ ಹೋಲ್ಡ್ ಸೈಜ್ ಆಫ್ 4.4 ಮೆಂಬರ್ಸ್ಗಳಿಗೆ ಇವರು ಸಪೋರ್ಟನ್ನು ಮಾಡ್ತಾ ಇರ್ತಾರೆ. ಗಿಗ್ ವರ್ಕರ್ಸ್ಗಳು ಈಗಾಗಲೇ ಸಾಕಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಿರ್ತಾರೆ. ಉದಾಹರಣೆಗೆ ಅವರಿಗೆ ಕಡಿಮೆ ಸಂಬಳ ಸಿಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಜೆಂಡರ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಅನ್ಈಕ್ವಲ್ ಆಗಿದೆ, ಲ್ಯಾಕ್ ಆಫ್ ಪಾಸಿಬಿಲಿಟಿ ಫಾರ್ ಅಪ್ವರ್ಡ್ ಮೊಬಿಲಿಟಿ, ಅವರು ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಈಗ ಯಾವುದೇ ಒಂದು ಸಾಮಾನ್ಯವಾಗಿ ಎಂಪ್ಲಾಯರ್ ರಿಲೇಷನ್ಶಿಪ್ ಇರ್ತಕ್ಕಂಥ ಒಂದು ಸಿಸ್ಟಮ್ ಅಥವಾ ಹೈರಾರ್ಕಿಯಲ್ಲಿ ತಾವು ಸೇರ್ಕೊಂಡಂಥ ಜಾಬ್ಗಿಂತ ಕೂಡ ಅವರು ಮುಂದಿನ ಹಂತಕ್ಕೆ ಬೆಳೀತಾ ಹೋಗ್ತಾರೆ, ಪ್ರಮೋಷನ್ಸ್ಗಳು ದೊರೀತಾ ಹೋಗುತ್ತೆ, ಅವ್ರಿಗೆ ಇಂಪ್ರೂವ್ಮೆಂಟ್ ಕಾಣಸಿಗುತ್ತೆ. ಆದರೆ ಇಲ್ಲಿ ಅದರ ಕೊರತೆ ಇರುತ್ತೆ. ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ವಿದಿನ್ ಎನ್ ಆರ್ಗನೈಸೇಷನ್ ಏನಿರುತ್ತೆ ಆ ರೀತಿ ಇವರಿಗೆ ಇರೋದಿಲ್ಲ. ಇದರಿಂದಾಗಿ ಅವರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಬೆನಿಫಿಟ್ಸ್ಗಳನ್ನು, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳನ್ನು ನೀಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್, ಅರ್ಬನ್ ಕಂಪನಿ ಅಂತ ಕಂಪನೀಸ್ಗಳ ವರ್ಕರ್ಸ್ಗಳು ಈಗಾಗಲೇ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಚೈನಾದಂಥ ರಾಷ್ಟ್ರಗಳಿಂದ ಕಲಿತು ನಾವೇನೆಲ್ಲವನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿದೆ ಅಥವಾ ಏನೆಲ್ಲ ಮೆಷರ್ಸ್ಗಳನ್ನು ತಗೊಳ್ಬೇಕಾಗಿದೆ ಗಿಗ್ ವರ್ಕರ್ಸ್ಗಳ ವಿಚಾರದಲ್ಲಿ ಅಂತ ಅಂದರೆ, ಫಿಸಿಕಲ್ ಇನ್ಸೆಂಟಿವ್ಸ್ಗಳನ್ನು ನೀಡುವಂಥದ್ದು, ಉದಾಹರಣೆಗೆ ಟ್ಯಾಕ್ಸ್ ಬ್ರೇಕ್ಸ್ಗಳನ್ನು ನೀಡುವಂಥದ್ದು, ಅಥವಾ ಯಾವ ಸ್ಟಾರ್ಟಪ್ಸ್ಗಳು ಈ ರೀತಿಯ ಬಿಸ್ನೆಸಸ್ಸನ್ನು ಪ್ರೊವೈಡ್ ಮಾಡಿ ಲೈವ್ಲಿಹುಡ್ ಆಪರ್ಚುನಿಟೀಸ್ಗಳನ್ನು ನೀಡುತ್ತೆ, ಅಥವಾ ಅವರ ಒಂದು ವರ್ಕ್ ಸಿಸ್ಟಮ್ನಲ್ಲಿ ಹೆಚ್ಚಿನ ಸಬ್ಸ್ಟ್ಯಾನ್ಷಿಯಲ್ ಪೋರ್ಷನಲ್ಲಿ ವುಮೆನ್ ವರ್ಕ್ ಮಾಡ್ತಾರೆ,
ಅಂಥವ್ರಿಗೆ ಟ್ಯಾಕ್ಸ್ ಬ್ರೇಕ್ಸ್ಗಳನ್ನು ನೀಡುವಂಥದ್ದು, ಈ ರೀತಿಯ ಫಿಸಿಕಲ್ ಇನ್ಸೆಂಟಿವ್ಸ್ಗಳನ್ನು ನೀಡಿದಾಗ ಅವರಿಗೆ ಆ ಕಂಪನೀಸ್ಗಳು ಕೂಡ ಕೆಲವೊಂದು ಬೆನಿಫಿಟ್ಸ್ಗಳನ್ನು ವರ್ಕರ್ಸ್ಗಳಿಗೆ ನೀಡುವಂಥದ್ದನ್ನು ಕಾಣಬಹುದು. ಹಾಗೆಯೇ ಇದನ್ನು ನೀತಿ ಆಯೋಗ ಕೂಡ ಹೈಲೈಟ್ ಮಾಡಿದೆ ತನ್ನ ಇಂಡಿಯಾಸ್ ಬೂಮಿಂಗ್ ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ಎಕಾನಮಿ ಅನ್ನುವಂಥ ರಿಪೋರ್ಟ್ನಲ್ಲಿ. ಇನ್ನು ರಿಟೈರ್ಮೆಂಟ್ ಬೆನಿಫಿಟ್ಸ್ಗಳನ್ನು ಕೂಡ ನೀಡೋದ್ರ ಕಡೆ ಗಮನ ಹರಿಸಬೇಕಾಗತ್ತೆ. ಫರ್ಮ್ಸ್ಗಳು ಪಾಲಿಸೀಸ್ಗಳನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು. ಓಲ್ಡ್ ಏಜ್ ಅಥವಾ ರಿಟೈರ್ಮೆಂಟ್ ಪ್ಲಾನ್ಸ್ ಆ್ಯಂಡ್ ಬೆನಿಫಿಟ್ಸ್ಗಳನ್ನು ಆಫರ್ ಮಾಡುವಂತಿರಬೇಕಾಗತ್ತೆ ಈ ರೀತಿಯ ಗಿಗ್ ವರ್ಕರ್ಸ್ಗಳಿಗೂ ಕೂಡ. ಅಟ್ಲೀಸ್ಟ್ ಇನ್ಶೂರೆನ್ಸ್ ಕವರನ್ನು ಮಾಡುವಂಥದ್ದಾಗಿರಬಹುದು, ಕೋವಿಡ್ನ ಸಂದರ್ಭದಲ್ಲಿ ಈ ರೀತಿ ಇನ್ಶೂರೆನ್ಸ್ ಕವರೇಜನ್ನು ನೀಡುವಂಥದ್ದು. ಹಾಗೆಯೇ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್ಗಳನ್ನು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಅಡಿಯಲ್ಲಿ ಏನು ಕಾಣ್ತೇವೆ ಅವುಗಳನ್ನು ಇವರಿಗೂ ಕೂಡ ಇಂಪ್ಲಿಮೆಂಟ್ ಆಗುವಂತೆ ಮಾಡುವಂಥದ್ದು. ಹಾಗೆ ಬಿಸ್ನೆಸಸ್ಗಳು ಇನ್ಕಮ್ ಸಪೋರ್ಟನ್ನು ವರ್ಕರ್ಸ್ಗಳಿಗೆ ನೀಡೋದ್ರ ಕಡೆ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆಯೇ ಅವ್ರಿಗೂ ಕೂಡ ಪೇಯ್ಡ್ ಸಿಕ್ ಲೀವ್ಸ್ಗಳನ್ನು ನೀಡುವಂಥದ್ದು, ಈ ರೀತಿ ಗಮನವನ್ನು ಹರಿಸಬೇಕಾಗತ್ತೆ, ಮೆಜರ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ಪೆರು ಕ್ಲೋಸಸ್ ಮಚ್ಚು ಪಿಚ್ಚು ಆ್ಯಸ್ ಆ್ಯಂಟಿ ಗವರ್ಮೆಂಟ್ ಪ್ರೊಟೆಸ್ಟ್ಸ್ ಗ್ರೋ ಅನ್ನುವಂಥದ್ದು. ಮಚ್ಚು ಪಿಚ್ಚು ಅನ್ನುವಂಥದ್ದು ಒಂದು ಫೇಮಸ್ ಐಕಾನಿಕ್ ಟೂರಿಸ್ಟ್ ಸೈಟ್ ಆಗಿದ್ದು ಇದು ಪೆರೂನಲ್ಲಿರ್ತಕ್ಕಂಥದ್ದು. ಎಲ್ಲಿದೆ ಅನ್ನುವಂಥ ನೇರವಾದ ಪ್ರಶ್ನೆಗೆ ನಮಗೆ ಉತ್ತರ ತಿಳಿದಿರಬೇಕು. ಮಚ್ಚು ಪಿಚ್ಚು ಪೆರೂನಲ್ಲಿ ಇದೆ ಅನ್ನುವಂಥದ್ದು. ಇದು ರೀಸೆಂಟಾಗಿ ಶಟ್ ಡೌನ್ ಆಗಿತ್ತು ಬಿಕಾಸ್ ಅಲ್ಲಿ ಪೆರುವಿನಲ್ಲಿ ಆ್ಯಂಟಿ ಗವರ್ಮೆಂಟ್ ಪ್ರೊಟೆಸ್ಟ್ಗಳು ಆನ್ಗೋಯಿಂಗ್ನಲ್ಲಿ ಇದೆ. ಹಾಗಾಗಿ ಥ್ರೂಔಟ್ ದಿ ಪೆರು ಈ ರೀತಿ ಪ್ರೊಟೆಸ್ಟ್ಗಳಿರೋದ್ರಿಂದಾಗಿ ಈ ಟೂರಿಸ್ಟ್ ಪ್ಲೇಸನ್ನು ಕ್ಲೋಸ್ ಕೂಡ ಮಾಡಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಇದು ಈಗ ಸುದ್ದಿಯಲ್ಲಿದೆ ಅನ್ನುವಂಥ ಕಾರಣಕ್ಕೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಥವಾ KPSC ಯಾವುದೇ ಪರೀಕ್ಷೆಗಳಿಗೆ ಕೂಡ ಪೂರಕವಾಗಬಹುದು. ಇದು 15ನೇ ಶತಮಾನದ ಒಂದು ಇನ್ಕಾ ಸೈಟ್ ಆಗಿದೆ. ಇದರ ಲೊಕೇಶನ್ ಅಂದಾಕ್ಷಣ ನಮಗೆ ನೆನಪಾಗಬೇಕು, ಇದು ಪೆರುವಿನ ಕುಜ್ಕೋ ಅನ್ನುವಂಥ ಸ್ಥಳದಿಂದ 50 ಮೈಲಿಯಷ್ಟು ನಾರ್ತ್ ವೆಸ್ಟ್ನಲ್ಲಿ ಬರುವಂಥ ಒಂದು ಸ್ಥಳ ಅಂಥೇಳಿ. ಈ ಒಂದು ಸ್ಥಳದಲ್ಲಿ ಹಲವಾರು ಟೆಂಪಲ್ಸ್, ಪ್ಯಾಲೇಸಸ್, ಟೆರೇಸಸ್, ಮಾನ್ಯುಮೆಂಟ್ಸ್, ಕಾಂಪ್ಲೆಕ್ಸಸ್, ವಾಲ್ಸ್ ಇವೆಲ್ಲವೂ ಕೂಡ ಕೂಡಿರೋದನ್ನು ಕಾಣಬಹುದಾಗುತ್ತೆ. ಈ ಸಿಟಿ ಅನ್ನುವಂಥದ್ದು ಲೋಯರ್ ಮತ್ತು ಅಪ್ಪರ್ ಪಾರ್ಟ್ ಅಂತ ಹೇಳಿ ಡಿವೈಡ್ ಕೂಡ ಆಗಿದೆ. ವ್ಯವಸಾಯಕ್ಕೂ ಮತ್ತು ವಾಸಕ್ಕೂ ಅಂತ ಹೇಳಿ ಇದನ್ನು ಬೇರ್ಪಡಿಸಿರ್ತಕ್ಕಂಥ 2 ವಿಭಾಗಗಳಾಗಿ ಕೂಡ ಇಲ್ಲಿರ್ತಕ್ಕಂಥದ್ದನ್ನು ಕಾಣಬಹುದು. ಸ್ಪ್ಯಾನಿಯಾರ್ಡ್ಸ್ಗಳಿಂದ ಇನ್ಕಾ ಎಂಪೈರ್ ಅನ್ನುವಂಥದ್ದು ಕಾನ್ಕ್ವೇರ್ ಆದಂಥ ಸಂದರ್ಭದಲ್ಲಿ ಮಚ್ಚು ಪಿಚ್ಚು ಅನ್ನುವಂಥದ್ದು ಅಬಾಂಡನ್ ಆಯಿತು 16th ಸೆಂಚುರಿಯ ಸಂದರ್ಭದಲ್ಲಿ. ಮಚ್ಚು ಪಿಚ್ಚು 1911ರಲ್ಲಿ ರೀಡಿಸ್ಕವರ್ ಆದಂಥದ್ದು. ಅಮೇರಿಕನ್ ಎಕ್ಸ್ಪ್ಲೋರರ್ ಹಿರಮ್ ಬಿಂಗಮ್ ಇವರು ಇದನ್ನು ಮತ್ತೆ ರೀಡಿಸ್ಕವರ್ ಮಾಡಿದಂಥದ್ದು. 1983ರಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಗುರುತಿಸಲಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇನ್ಕಾ ಸಿವಿಲೈಸೇಷನ್ನ ಬಗ್ಗೆ ಕೂಡ ತಿಳ್ಕೊಳ್ಳೋದೇ ಆದರೆ ಇದು 1400ನೇ ಇಸ್ವಿಯಿಂದ 1533 ಇಸ್ವಿಯ ಸಂದರ್ಭದಲ್ಲಿ ಫ್ಲರಿಶ್ ಆದಂಥ ಒಂದು ಏನ್ಷಿಯಂಟ್ ಸಿವಿಲೈಸೇಷನ್ ಆಗಿದೆ. ಲಾರ್ಜೆಸ್ಟ್ ಎಂಪೈರ್ ಎವರ್ ಸೀನ್ ಇನ್ ಅಮೇರಿಕಾಸ್ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಹಾಗೆ ಆ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲೇ ಲಾರ್ಜೆಸ್ಟ್ ಆಗಿದ್ದಂಥ ಒಂದು ಎಂಪೈರ್ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಹೈಲಿ ಸ್ಟ್ರಾಟಿಫೈಡ್ ಆದಂಥ ಒಂದು ಸೊಸೈಟಿ ಇತ್ತು. ಇಲ್ಲಿನ ಎಂಪೆರರ್ ಅವರು ಅರಿಸ್ಟೋಕ್ರಾಟಿಕ್ ಬ್ಯೂರೋಕ್ರಸಿಯ ಏಡ್ನೊಂದಿಗೆ ಕಾರ್ಯ ಮಾಡಿದಂಥದ್ದು. ಟೆಕ್ನಾಲಜಿ ಮತ್ತು ಆರ್ಕಿಟೆಕ್ಚರ್ ಆ ಸಂದರ್ಭದಲ್ಲೇ ಹೈಲಿ ಡೆವಲಪ್ ಆಗಿತ್ತು. ಇಲ್ಲಿನ ಎಕಾನಮಿ ಮುಖ್ಯವಾಗಿ ಅಗ್ರಿಕಲ್ಚರ್ ಬೇಸ್ಡ್ ಆಗಿತ್ತು. ಇನ್ಕಾ ರಿಲಿಜಿಯನ್ ಅನ್ನುವಂಥದ್ದು ಆನಿಮಲಿಸಮ್, ಫೆಥಿಹಿಸಮ್ ಮತ್ತು ನೇಚರ್ ಗಾಡ್ಸ್ಗಳನ್ನು ವರ್ಷಿಪ್ ಮಾಡುವ ಈ ಎಲ್ಲದರ ಕಾಂಬಿನೇಷನನ್ನು ಹೊಂದಿತ್ತು. ಇನ್ಕಾದ ಲ್ಯಾಂಗ್ವೇಜ್ ಕ್ವೆಚುವಾ ಅನ್ನುವಂಥದ್ದು ಇವತ್ತು ಕೂಡ 8 ಮಿಲಿಯನ್ ಪೀಪಲ್ಸ್ಗಳು ಮಾತನಾಡುವಂಥ ಒಂದು ಭಾಷೆ ಆಗಿದೆ. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಚೇಂಜಿಂಗ್ ಪಾಲಿಟಿಕ್ಸ್ ಇನ್ಕಂಪ್ಯಾಟಿಬಲ್ ಗವರ್ನರ್ಸ್. ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ಮುಖ್ಯವಾಗಿ ಆಫೀಸ್ ಆಫ್ ಗವರ್ನರ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ರಾಜಕೀಯದಲ್ಲಿ ಬದಲಾವಣೆ ಆಗ್ತಾ ಇದೆ, ಗವರ್ನರ್ಸ್ಗಳು ಇನ್ಕಂಪ್ಯಾಟಿಬಲ್ ಆಗ್ತಾ ಇದ್ದಾರೆ. ಇದರ ಕುರಿತಂತೆ ಎಡಿಟೋರಿಯಲ್ನಲ್ಲಿ ಲೇಖಕರು ಮಾತನಾಡ್ತಾ ಇದ್ದಾರೆ. ಇತ್ತೀಚೆಗೆ ಪಂಜಾಬ್, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ತೆಲಂಗಾಣ, ವೆಸ್ಟ್ ಬೆಂಗಾಲ್, ಡೆಲ್ಲಿ, ಜಾರ್ಖಂಡ್ ಎಲ್ಲ ರಾಜ್ಯಗಳಲ್ಲಿ ಈ ಹಿಂದೆ ಬೇರೆ ರಾಜ್ಯಗಳನ್ನೂ ಕೂಡ ಒಳಗೊಂಡಂತೆ ಹಲವಾರು ರಾಜ್ಯಗಳಲ್ಲಿ ಮತ್ತೆ ಗವರ್ನರ್ ಅನ್ನುವಂಥ ಒಂದು ಪೋಸ್ಟ್ ಅನ್ನುವಂಥದ್ದು ಪಬ್ಲಿಕ್ ಸ್ಪೆಕ್ಟಕಲ್ಸ್ಗಳಿಗೆ ಅವರ ಕಣ್ಣಿಗೆ ಬೀಳ್ತಾ ಇದೆ, ಮತ್ತೆ ಇಲ್ಲಿ ಗುರಿ ಆಗ್ತಾ ಇದೆ. ಕಾರಣ ಅಲ್ಲಿನ ಎಲೆಕ್ಟೆಡ್ ಗವರ್ನಮೆಂಟ್ ಮತ್ತು ಈ ಗವರ್ನರ್ಸ್ಗಳ ನಡುವೆ ಆಗ್ತಿರ್ತಕ್ಕಂಥ ತಿಕ್ಕಾಟಗಳು. ಉದಾಹರಣೆಗೆ ಇತ್ತೀಚೆಗಷ್ಟೇ ಕೇರಳದಲ್ಲಿ ಅಲ್ಲಿನ ಹೈಕೋರ್ಟ್ಸ್ಗಳ, ಅಲ್ಲಿನ ಯೂನಿವರ್ಸಿಟೀಸ್ಗಳ VCsಗಳ ಅಪಾಯಿಂಟ್ಮೆಂಟ್ನ ವಿಚಾರದಲ್ಲಿ ಗವರ್ನರ್ ಮತ್ತು ರಾಜ್ಯ ಸರ್ಕಾರದ ನಡುವೆ ಆದಂಥ ತಿಕ್ಕಾಟ ಇರಬಹುದು. ತಮಿಳುನಾಡಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥ ಪದವನ್ನು ಬದಲಾಯಿಸಿ ಯೂನಿಯನ್ ಗೌರ್ಮೆಂಟ್ ಅಂತ ಹೇಳಿ ಮಾಡಿದಂಥದ್ದು ಮತ್ತು ಅದನ್ನು ತಮಿಳುನಲ್ಲೂ ಕೂಡ ಬದಲು ಮಾಡಿರ್ತಕ್ಕಂಥ ಕೆಲವು ಪದಗಳು ಸರಿಯಲ್ಲ ಅನ್ನುವಂಥ ವಿಚಾರದಲ್ಲೇ ಆಗಿರಬಹುದು. ಡೆಲ್ಲಿಯಲ್ಲಿ ಕೂಡ ರಾಜ್ಯ ಸರ್ಕಾರಕ್ಕೆ ಅಂದರೆ ಡೆಲ್ಲಿಯ ಸರ್ಕಾರಕ್ಕೆ ಮತ್ತು ಅಲ್ಲಿನ ಗವರ್ನರ್ನವ್ರಿಗೆ, ಲೆಫ್ಟಿನೆಂಟ್ ಗವರ್ನರ್ಗೆ ಇರುವಂಥ ಪವರ್ಸ್ಗಳ ನಡುವೆ ಆಗಿರ್ಬೋದು. ಹೀಗೆ ಹಲವಾರು ಸಮಯದಲ್ಲಿ ತಿಕ್ಕಾಟಗಳನ್ನು ನಾವು ಕಾಣ್ತಾನೆ ಇದ್ದೇವೆ.
ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಿರದ ಪಕ್ಷಗಳು ಎಲ್ಲಿ ರಾಜ್ಯ ಸರ್ಕಾರದಲ್ಲಿ ಸರ್ಕಾರವನ್ನು ರಚಿಸಿವೆ ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗವರ್ನರ್ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪವರ್ಗಾಗಿ ತಿಕ್ಕಾಟ ಆಗಿರ್ಬೋದು. ಇನ್ನು ಗವರ್ನರ್ಸ್ಗಳು ಸಪೋಸ್ಡ್ ಪವರ್ಸ್ ಆಫ್ ದಿ ಯೂನಿಯನ್ ಏನಿರುತ್ತೆ ಅಥವಾ ಕಾನ್ಸ್ಟಿಟ್ಯೂಷನಲ್ ರೆಕ್ಟಿಟ್ಯೂಡ್ ಅನ್ನುವಂಥದ್ದೇನಿದೆ ಇದರ ವಿಚಾರದಲ್ಲಿ ಕಾಂಟ್ರಾರಿಯನ್ ಇಂಟರ್ವೆನ್ಷನ್ಸ್ಗಳಾಗುವಂಥದ್ದು ಮತ್ತೊಂದು ರೀತಿಯಾದಂಥದ್ದು. ಹಾಗೆ ಡಿಸ್ಅಗ್ರಿಮೆಂಟ್ಸ್ ಅನ್ನುವಂಥದ್ದನ್ನು ನೇರವಾಗಿ ಗವರ್ನರ್ಸ್ಗಳು ಪೊಲಿಟಿಕಲ್ ಡಿವೈಡನ್ನು ಉಂಟಾಗುವಂತೆ ನೇರವಾಗಿ ಮೀಡಿಯಾಸ್ಗಳಿಗೆ ಮಾತನಾಡುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯ ಪೊಲಿಟಿಕಲ್ ಡಿವೈಡನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಲೇಖಕರು ಈ ಒಂದು ಆರ್ಟಿಕಲನ್ನು ಬರಿತಾ ಹೋಗ್ತಾರೆ. ಹಾಗಾಗಿ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಗವರ್ನರ್ ಅನ್ನುವಂಥ ಆಫೀಸ್ನ ಕುರಿತಂತೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಗವರ್ನರ್ ಅವರ ಅಪಾಯಿಂಟ್ಮೆಂಟ್, ಅವರ ಪವರ್ಸ್ ಇದೆಲ್ಲದಕ್ಕೂ ಸಂಬಂಧಿಸಿದಂತೆ ಭಾರತದ ಸಂವಿಧಾನದ ಆರ್ಟಿಕಲ್ 153ರಿಂದ 162ರ ಅಡಿಯಲ್ಲಿ ನಾವು ಮಾಹಿತಿಯನ್ನು ಕಾಣಬಹುದಾಗತ್ತೆ. ರೋಲ್ ಆಫ್ ದಿ ಗವರ್ನರ್ ಅನ್ನುವಂಥದ್ದು ಭಾರತದಲ್ಲಿ ಹೇಗೆ ರಾಷ್ಟ್ರಪತಿಯವರಿಗೆ ಪವರ್ ಇರುತ್ತೋ ಅದೇ ರೀತಿ ರಾಜ್ಯದಲ್ಲಿ ಗವರ್ನರ್ ಅವರಿಗೆ ಸಿಮಿಲರ್ ಆಗಿ ಇರುತ್ತೆ. ಗವರ್ನರ್ ಅವರು ರಾಷ್ಟ್ರಪತಿಯ ರೀತಿಯಲ್ಲಿ ಸೇಮ್ ಡ್ಯೂಟೀಸ್ಗಳನ್ನು ಪರ್ಫಾರ್ಮ್ ಮಾಡ್ತಾರೆ. ರಾಜ್ಯದ ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಕೂಡ ಕಾರ್ಯ ಮಾಡ್ತಾರೆ. ಗವರ್ನರ್ ಅವರಿಗೆ ಡ್ಯುಯಲ್ ರೋಲ್ ಇರುತ್ತೆ. ಆ ಒಂದು ರಾಜ್ಯದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗುವಂಥದ್ದು ಮತ್ತು ಇವರ ಕಾರ್ಯ ಅನ್ನುವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಏನು ತಿಳಿಸ್ತಾರೋ ಅದರಿಂದ ಬೌಂಡ್ ಆಗಿರುತ್ತೆ. ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿಂದ ಇವರು ಬೌಂಡ್ ಆಗಿ ಕಾರ್ಯ ಮಾಡಬೇಕಾಗತ್ತೆ. ಆ್ಯಸ್ ಅ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಇವರು ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ. ಮತ್ತೊಂದು, ಇವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವೈಟಲ್ ಲಿಂಕ್ ಆಗಿ ಕೂಡ ಒಂದು ರೀತಿಯ ಲಿಂಕ್ ಆಗಿ ಕೂಡ ಕಾರ್ಯ ಮಾಡ್ತಾರೆ. ಇವ್ರಿಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೇರವಾಗಿ ಇಲ್ಲಿ ಪ್ರಶ್ನೆಗಳನ್ನು ಪ್ರಿಲಿಮ್ಸ್ನಲ್ಲಿ ಈಗಾಗಲೇ ಕೇಳಲಾಗಿದೆ, ಮುಂದಿನ ದಿನಗಳಲ್ಲೂ ಕೂಡ ಕೇಳಬಹುದಾಗಿರುತ್ತೆ. ಆರ್ಟಿಕಲ್ 157 ಮತ್ತು 158 ಇವರ ಎಲಿಜಿಬಿಲಿಟಿಯ ಕುರಿತಂತೆ ಮಾತನಾಡುತ್ತೆ. ಈ ಪೋಸ್ಟಿಗೆ ಇರಬೇಕಾದಂಥ ಎಲಿಜಿಬಿಲಿಟಿ ಭಾರತೀಯ ನಾಗರಿಕರಾಗಿರಬೇಕು, 35 ವರ್ಷ ವಯಸ್ಸು ಆಗಿರಬೇಕಾಗತ್ತೆ ಮತ್ತು MP ಅಥವಾ MLA ಆಗಿರಬಾರ್ದು. ಅಂದರೆ ಯಾವುದೇ ಹೌಸಿನ ಮೆಂಬರ್ ಆಗಿರಬಾರ್ದು ಅಥವಾ ಪಾರ್ಲಿಮೆಂಟಿನ ಮೆಂಬರ್ ಕೂಡ ಆಗಿರಬಾರ್ದು ಮತ್ತು ಯಾವುದೇ ಆಫೀಸ್ ಆಫ್ ಪ್ರಾಫಿಟನ್ನು ಇವರು ಹೊಂದಿರಬಾರ್ದು. ಸಾಮಾನ್ಯವಾಗಿ ಇವರ ಅವಧಿ 5 ವರ್ಷಗಳಿರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ 5 ವರ್ಷದ ಮುಂಚಿತವಾಗಿ ಕೂಡ ಇವರನ್ನು ಟರ್ಮಿನೇಟ್ ಮಾಡಬಹುದಾಗಿರುತ್ತೆ. ಒಂದು ವೇಳೆ ಪ್ರೆಸಿಡೆಂಟ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳ ಅಡ್ವೈಸ್ನ ಮೇಲೆ ಇವರನ್ನು ಡಿಸ್ಮಿಸ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಚ್ ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್, ಕೇಂದ್ರದ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳ ಅಡ್ವೈಸ್ನ ಮೇರೆಗೆ ಪ್ರೆಸಿಡೆಂಟ್ ಅವರು ಇವರನ್ನು ಡಿಸ್ಮಿಸ್ ಕೂಡ ಮಾಡಬಹುದು. ಒಂದು ವೇಳೆ ವ್ಯಾಲಿಡ್ ರೀಸನ್ ಇಲ್ಲದೆ ಇವರನ್ನು ಡಿಸ್ಮಿಸ್ ಮಾಡುವಂಥದ್ದು ಹೋದರೆ ಅದು ಪರ್ಮಿಟ್ ಆಗೋದಿಲ್ಲ. ಆದರೂ ಕೂಡ ನ್ಯಾಯಾಂಗ ಏನಾದರೂ ಇವರು ಮಾಡಿರ್ತಕ್ಕಂಥ ಯಾವುದೇ ಕಾರ್ಯ ಅಸಂವಿಧಾನಿಕವಾಗಿದೆ ಅಥವಾ ಮ್ಯಾಲಿಫೈಡ್ ಆಗಿದೆ ಅಂತ ಹೇಳಿ ಗುರುತಿಸಿದಾಗ ಅಂಥ ಸಂದರ್ಭದಲ್ಲಿ ಇಟ್ ಇಸ್ ಪ್ರೆಸಿಡೆಂಟ್ಸ್ ಡ್ಯೂಟಿ ಟು ರಿಮೂವ್ ಹಿಮ್ ಅಥವಾ ಡಿಸ್ಮಿಸ್ ಹಿಮ್. ಒಟ್ಟಾರೆಯಾಗಿ ಈ ಒಂದು ಪೋಸ್ಟಿನ ಪ್ರಾಪರ್ ಫಂಕ್ಷನಿಂಗ್ಗೆ ಅಥವಾ ಸ್ಮೂತ್ ಫಂಕ್ಷನಿಂಗ್ ಆಫ್ ಅ ಡೆಮೊಕ್ರೆಟಿಕ್ ಗವರ್ಮೆಂಟ್ ಆಗಬೇಕು ಅಂತ ಅಂದರೆ ಇದು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನರ್ ಅವರು ಜುಡಿಷಿಯಸ್ ಆಗಿ ಪಾರ್ಶಿಯಾಲಿಟಿಯನ್ನು ಹೊಂದದೆ ಇಂಪಾರ್ಷಿಯಲ್ ಆಗಿ ಮತ್ತು ಎಫಿಷಿಯೆಂಟ್ ಆಗಿ ತಮ್ಮ ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಎಕ್ಸಸೈಸ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಪರ್ಸನಲ್ ಜಡ್ಜ್ಮೆಂಟನ್ನು ನೀಡುವಂಥ ಸಂದರ್ಭದಲ್ಲಿ ಕಾರ್ಯ ಮಾಡಬೇಕಾಗತ್ತೆ. ಉದಾಹರಣೆಗೆ ಕರೆಂಟ್ ಪೊಲಿಟಿಕಲ್ ಕ್ಲೈಮೇಟ್ ಎಕ್ಸಾಂಪಲ್ಸ್ಗಳನ್ನು ತೊಗೊಂಡ್ರೆ 2017ರಲ್ಲಿ ಗೋವಾ, 18ರಲ್ಲಿ ಮೇಘಾಲಯ, 17ರಲ್ಲಿ ಮಣಿಪುರ್ ಮತ್ತು 18ರಲ್ಲಿ ಕರ್ನಾಟಕದ ಒಂದಷ್ಟು ಉದಾಹರಣೆಗಳನ್ನು ನೋಡಿದ್ರೆ ಇಲ್ಲಿ ನಾವು ಎನ್ಶೂರ್ ಮಾಡಬೇಕಾಗತ್ತೆ ಪ್ರಾಪರ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅನ್ನುವಂಥದ್ದು ಆಗ್ತಾ ಇದೆ ಅಂಥೇಳಿ ಸ್ಟ್ರೀಮ್ಲೈನ್ ಮಾಡುವಂಥ ಅವಶ್ಯಕತೆ ಇರತಕ್ಕಂಥದ್ದು. ಹಾಗೆಯೇ ಈ ಒಂದು ಗವರ್ನರ್ ಅವರ ಆಫೀಸ್ಗೂ ಕೂಡ ಕೋಡ್ ಆಫ್ ಕಂಡಕ್ಟನ್ನು ಎನೇಬಲ್ ಮಾಡಬೇಕಾಗತ್ತೆ. ಆ್ಯನ್ ಅಗ್ರೀಡ್ ಕೋಡ್ ಆಫ್ ಕಂಡಕ್ಟನ್ನು ಏನು ರಾಜ್ಯ ಸರ್ಕಾರಗಳು ಅಪ್ರೂವ್ ಮಾಡಿರುತ್ತೆ ಅಥವಾ ರಾಜ್ಯ ಕೇಂದ್ರ ಸರ್ಕಾರಗಳು, ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ಸ್ ಎಲ್ಲವೂ ಸೇರಿ ಮಾಡುವಂಥ ಒಂದು ಕೋಡ್ ಆಫ್ ಕಂಡಕ್ಟನ್ನು ಗವರ್ನರ್ ಅವರಿಗೆ ತಂದು ಅವರ ಫಂಕ್ಷನ್ಸ್ಗಳನ್ನು ಇದರ ಅಡಿಯಲ್ಲಿ ಅವರು ಡಿಸ್ಚಾರ್ಜ್ ಮಾಡುವಂಥದ್ದು ಒಂದು ಮೆಷರ್ ಆಗಬಹುದಾಗುತ್ತೆ. ಈ ರೀತಿಯ ಸಮಸ್ಯೆಗಳು ಹುಟ್ಟುಹಾಕೋದು ಕಡಿಮೆ ಆಗ್ಬೋದು. ಕೋಡ್ ಆಫ್ ಕಂಡಕ್ಟ್ ಅನ್ನುವಂಥದ್ದು ಅವರಿಗೆ ನಾರ್ಮ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ಗಳನ್ನು ಲೇ ಡೌನ್ ಮಾಡಬೇಕು, ಯಾವ ರೀತಿಯಾಗಿ ಗವರ್ನರ್ ಅವರು ತಮ್ಮ ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಎಕ್ಸಸೈಸ್ ಮಾಡಬೇಕು ಅನ್ನುವಂಥದ್ರ ವಿಚಾರದ ಮೇಲೆ. ಹಾಗೆಯೇ ಪ್ರೊಸೀಜರ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ಸನ್ನು ಕ್ಲಿಯರ್ ಆಗಿ ಲೇ ಡೌನ್ ಮಾಡುವಂಥ ಒಂದಷ್ಟು ಕಂಡೀಷನ್ಸ್ಗಳು ಕೂಡ ಬರಬೇಕಾಗುತ್ತೆ. ಒಟ್ಟಾರೆ ಎಕ್ಸೈಸ್ ಆಫ್ ಡಿಸ್ಕ್ರಿಷನರಿ ಪವರ್ಸ್ ಬೈ ದಿ ಗವರ್ನರ್ ಅನ್ನುವಂಥದ್ದು ಹೆಲ್ದಿ ಮತ್ತು ಡೆಮೊಕ್ರೆಟಿಕ್ ಕನ್ವೆನ್ಷನ್ಸ್ಗಳ ಮುಖಾಂತರವಾಗಿ ಆಗಬೇಕು ಅನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.